ಕಮೆಂಟ್ ಮಾಡಿ. ಯಾಕೆ ಅಂದರೆ ಅಂಥ ಚಿಕ್ಕ ಪೆಂಗ ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಚುನಾವಣೆಗೆ ಮುಂಚೆ ಒಂದು ಮಾತನ್ನು ಹೇಳಿದ್ದ. ಅದೇನಪ್ಪ ಅಂದರೆ ಮಹಾರಾಷ್ಟ್ರದ ಜನ ಲೂಟಿಕೋರರನ್ನು ಮನೆಗೆ ಕಳಿಸ್ತಾರೆ, ಅಭಿವೃದ್ಧಿ ಪರ ಇರೋರನ್ನ ಗೆಲ್ಲಿಸ್ತಾರೆ ಅಂತ. ಪೆಂಗ ಅಂತ ಅಂದುಕೊಂಡ್ರು ಇವನು ಹೇಳಿದ ಮಾತು ಅಕ್ಷರಶಃ ಸತ್ಯ ಆಗಿದೆ. ಮಹಾರಾಷ್ಟ್ರದಲ್ಲಿ BJP ಮತ್ತೆ ಶಿಂದೆ ಮೈತ್ರಿಯನ್ನು ಜನ ಹೇಗೆ ಗೆಲ್ಲಿಸಿದ್ರು ಅಂದರೆ ಚಿಕ್ಕ ಪೆಂಗ ಮತ್ತು ದೊಡ್ಡ ಪೆಂಗ ಅಂದರೆ ಇವರ ಅಪ್ಪ ಉದ್ದಟತನದ ಉದ್ಧವ್ ಠಾಕ್ರೆ ಮನೆಗೆ ಹೋಗಿ ಮಲಗಿಕೊಳ್ಳೋ ಥರ ಮಾಡಿದ್ಬಿಟ್ರು. ಈಗ ಉದ್ಧವ್ ಠಾಕ್ರೆಗೆ ಇನ್ನೊಂದು ಭಯ ಶುರುವಾಗಿದೆ. ಅವರದ್ದೇ ಪಕ್ಷದ ನಾಯಕ ಸಂಜಯ್ ಗುಪ್ತಾ NDTVಯಲ್ಲಿ ಲೈವ್ನಲ್ಲಿ ಅದು ಕುಳಿತುಕೊಂಡು ನಮ್ಮ ಪಕ್ಷದಲ್ಲಿ ಮೈತ್ರಿ ವಿಚಾರಕ್ಕೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದ್ವು. ಇರೋ 90% ನಾಯಕರಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದು ಇಷ್ಟನೇ ಇರಲಿಲ್ಲ. ನಾವು ಯಾವಾಗಲೂ BJPಯ ಜೊತೆಗೆ ಇದ್ದದ್ದು, ನಾವು BJPಯ ಜೊತೆಗೆ ಹೋಗೋಣ ಅಂದರೂ ಕೂಡ ಈ ಉದ್ಧವ್ ಠಾಕ್ರೆ ಉದ್ದಟತನದಿಂದ ಯಾರ